ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಇವತ್ತು ಓದಿ ಮುಗಿಸೋಣ. ನಿನ್ನೆ ನಾವು ಸರಸ್ವತಿ ಅಮ್ಮನವರ ದುಃಖ ಈ ಪುಟನ ಓದಿದ್ವಿ. ಇವತ್ತು ಬನ್ನಿ ಸನ್ಯಾಸ ಸ್ವೀಕಾರ. ಹೇಗೆ ವೆಂಕಟನಾಥರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸ ಸ್ವೀಕಾರವನ್ನು ಹೇಗೆ ಮಾಡಿದರು ಅದನ್ನು ಓದಿ ತಿಳ್ಕೊಳ್ಳೋಣ. ಶ್ರೀ ವೆಂಕಟ ಭಟ್ಟಾಚಾರ್ಯರ ಭಾರ್ಯೆಯು ಸನ್ಯಾಸವನ್ನು ಕೊಡುವಾಗ ಎದುರಲ್ಲಿ ಇರುವುದು ಸಮಂಜನವಲ್ಲವೆಂದು ಅವರ ಅನುರಾಗಯುಕ್ತವಾದ ಅನ್ಯೋನ್ಯ ದಾಂಪತ್ಯಕ್ಕೆ ಸನ್ಯಾಸವು ಅನುಕೂಲಕರವಲ್ಲವೆಂದು ಆಲೋಚನೆ ಮಾಡಿದ ಶ್ರೀ ಸುಧೀಂದ್ರ ತೀರ್ಥರು ಕುಂಭಕೋಣ ನಗರವನ್ನು ಬಿಟ್ಟು ತಂಜಾವೂರಿನಲ್ಲಿ ಶ್ರೀ ರಘುನಾಥ ಭೂಪಾಲನ ಸಮಕ್ಷಮದಲ್ಲಿ ಸನ್ಯಾಸ ದೀಕ್ಷೆಯನ್ನು ಕೊಡಲು ತೀರ್ಮಾನಿಸಿದರು. ಈ ವಾರ್ತೆ ದಶದಿಕ್ಕುಗಳಿಗೂ ಪ್ರಸಾರವಾಯಿತು. ಅದರಿಂದ ತಂಡೋಪತಂಡವಾಗಿ ಪಂಡಿ ಪಾಮರರು ಎನ್ನದೇ ಎಲ್ಲರೂ ಈ ಮಹೋತ್ಸವವನ್ನು ತಿಲಕಿಸುವುದಕ್ಕಾಗಿ ಪ್ರವಾಹದಂತೆ ತಂಜಾವೂರನ್ನು ಬಂದು ಸೇರಿದರು. ನಿಶ್ಚಿತವಾದ ಶುಭ ದಿನವು ಬಂದೇ ಬಿಟ್ಟಿತು. ಇನ್ನು ವೆಂಕಟನಾಥನು ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಿಯಾಗಿ ಮಾರ್ಪಡುವ ಪರ್ವದಿನವದು. ಶ್ರೀ ವೆಂಕಟನಾಥನು ಪಂಚ ಉಷ ಕಾಲದಲ್ಲೆದ್ದು ಪ್ರಾತಃ ವಿಧಿಗಳನ್ನು ಮುಗಿಸಿ ಪ್ರಾಯಶ್ಚಿತ್ತಾದಿ ಸನ್ಯಾಸಕ್ಕೆ ಬೇಕಾಗುವ ಪೂರ್ವಭಾವಿ ಕರ್ಮಗಳನ್ನು ಮಾಡಿ ಮುಗಿಸುತ್ತಿದ್ದಂತೆ ತಂಜಾವೂರಿನ ರಾಜಪ್ರಸಾದದಲ್ಲಿ ಸಕಲ ವಿದ್ವನ್ಮಣಿಗಳು, ಸಜ್ಜನರು, ಆಸ್ತಿಕರುಗಳು ಕಿಕ್ಕಿರಿದು ನೆರೆದಿದ್ದ ಶ್ರೀ ದುರ್ಮತಿಯು ಸಮಸ್ತರ ಅಂದರೆ ಕ್ರಿಸ್ತಶಕ 1621 ಇಸ್ವಿಯ ಫಾಲ್ಗುಣ ಶುದ್ಧ ಬಿದಿಗೆಯ ದಿನ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ತುರಿಯಾಶ್ರಮ ದೀಕ್ಷೆಯನ್ನಿತ್ತು ಶ್ರೀ ರಾಘವೇಂದ್ರ ತೀರ್ಥ ಎಂದು ನಾಮಕರಣ ಮಾಡಿದರು. ಪ್ರಣಾಮ ಮಂತ್ರೋಪದೇಶ ಮಾಡಿದ ಮೇಲೆ ವೇದಾಂತ ವಿದ್ಯಾ ಸಾಮ್ರಾಜ್ಯ ಸಿಂಹಾಸನದಲ್ಲಿ ಕೂಡಿಸಿ ತಲೆಯ ಮೇಲೆ ಸಾಲಿಗ್ರಾಮ ಶಿಲೆಯನ್ನಿಟ್ಟು ಶಂಖದಿಂದ ಹಾಲನ್ನು ಹಾಕುತ್ತಾ ಪಟ್ಟಾಭಿಷೇಕ ಮಾಡಿದರು. ಆಗ ಗುರುಗಳು ಪುರುಷ ಸೂಕ್ತವನ್ನು ಪಠಿಸುತ್ತಿದ್ದರು. ಸಮಸ್ತ ಪಂಡಿತ ಮಂಡಳಿಯು ಗೀತೆಯ ವಿಶ್ವರೂಪಾಧ್ಯಾಯವನ್ನು ಮತ್ತು 15ನೇ ಅಧ್ಯಾಯವನ್ನು ಪೂಜ್ಯ ಶ್ರೀ ಅಚ್ಯುತ ಪ್ರೇಕ್ಷಾಚಾರ್ಯರು ಶ್ರೀ ಮಧ್ವಾಚಾರ್ಯರಿಗೆ ವೇದಾಂತ ಸಾಮ್ರಾಜ್ಯಾಭಿಷೇಕ ಮಾಡಿದ ಸಮಧ್ವವಿಜಯದ ಭಾಗವನ್ನು ಪಾರಾಯಣ ಮಾಡಿದರು. ವಿವಿಧ ಮಂಗಳವಾದ್ಯಗಳು ಘೋಷ ಶಬ್ದಗಳು ಮುಗಿಲು ಮುಟ್ಟಿದವು. ಶ್ರೀ ರಾಘವೇಂದ್ರ ವಿಜಯ ಕಾವ್ಯದಲ್ಲಿ ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ತಸ್ಯೈ ನಾಮ ಸದಧೇ ಸದಾಶಿಷ ರಾಜರಾಜ ಇವ ರಾಜಿತ ಶ್ರಿಯ ರಾಮಭದ್ರ ಇವ ಭದ್ರ ಭಜನಂ ತತ್ಪೇವ ಜಗತಾಂ ಹಿತೇ ರಚಃ. ವೇದಾಂತ ಸಾಮ್ರಾಜ್ಯಾಧಿಪತಿಯಾಗಿ ಸಿಂಹಾಸನವನ್ನು ಹತ್ತಿರುವ ಶಿಷ್ಯನೇ, ನೀನು ಶ್ರೀಹರಿಯ ಇಚ್ಛಾನುಸಾರವಾಗಿ ರಾಘವೇಂದ್ರ ತೀರ್ಥನೆಂದು ಪ್ರಚಾರ ಹೊಂದುತ್ತಿರುವೆ. ಶ್ರೀಹರಿಯ
ಸಂಕಲ್ಪ ನೆರವೇರಿತು. ಕುಬೇರನಂತೆ ಐಶ್ವರ್ಯವನ್ನು, ಶ್ರೀರಾಮಚಂದ್ರನಂತೆ ಶುಭ ಪರಂಪರೆಯನ್ನು ಹೊಂದು ಮತ್ತು ಲೋಕಕ್ಕೆ ಶುಭವುಂಟು ಮಾಡುವಲ್ಲೇ ನಿರತನಾಗು. ಶ್ರೀ ಸುರೀಂದ್ರ ವದಯಂ ತಪಸ್ಯಯ ಶ್ರೀ ಜಯೇಂದ್ರ ಇವ ಕೀರ್ತಿ ಸಂಪದ ವಿಶ್ರುತೋಹ ವಿಮ ವಾದ ಸಂಗರೆ ರಾಘವೇಂದ್ರ ಯತಿರಾಟ್ ಸಮೇಧತಾಂ. ನಮ್ಮ ಪರಮ ಗುರುಗಳಾದ ಶ್ರೀ ಸುರೀಂದ್ರ ತೀರ್ಥರಂತೆ ತಪಃ ಸಂಪನ್ನತೆಯು, ನಮ್ಮ ಗುರುಗಳಾದ ಶ್ರೀ ವಿಜಯೀಂದ್ರ ತೀರ್ಥರಂತೆ ಕೀರ್ತಿಯು, ನಿಮ್ಮಂತೆ ವಾದಗಳಲ್ಲಿ ಕೌಶಲ್ಯವು ನಿಮಗೆ ಉಂಟಾಗಿ ನಿಮ್ಮ ಆಧಿಪತ್ಯದಲ್ಲಿ ಮಠವು ಅತಿಶಯ ಅಭಿವೃದ್ಧಿಯನ್ನು ಹೊಂದುವುದು ಆಚಂದ್ರಾಕರ್ತವಾಗಿ ನಿಮ್ಮ ಕೀರ್ತಿ ಪತಾಕೆ ಜಗತ್ತಿನಲ್ಲಿ ಶೋಭಿಸಲಿ. ಈ ಶ್ರೀ ಮೂಲ ರಾಮದೇವನ ಕೃಪಾಕಟಾಕ್ಷ ಸದಾ ನಿಮ್ಮ ಮೇಲೆ ಉಂಟಾಗಲಿ ಎಂದು ಆಶೀರ್ವಾದ ಮಾಡಿದರು. ಆಗ ಅವರಿಗೆ ಅಂತಹ ಉತ್ತರಾಧಿಕಾರಿಯನ್ನು ಕೊಟ್ಟ ಭಗವಂತನ ಕಾರುಣ್ಯವನ್ನು ನೆನೆದು ಕಣ್ಣಿನಿಂದ ಧಾರಾಕಾರವಾಗಿ ಆನಂದ ಅಶ್ರುಗಳು ಹರಿದು ಬಂದವು. ಶ್ರೀ ರಾಘವೇಂದ್ರ ತೀರ್ಥರು ನಮ್ರರಾಗಿ ಅತ್ಯಂತ ಕೃತಜ್ಞತಾ ಭಾವದಿಂದ ಆ ಗುರುಗಳ ಮಹೋನ್ನತ ಅರ್ಥಪೂರ್ಣವಾದ ಆಶೀರ್ವಾದಗಳನ್ನು ತಲೆಬಾಗಿ ಸ್ವೀಕರಿಸಿದರು. ಆಗ ಮಹೋತ್ಸವದ ಸಂದರ್ಭವನ್ನು ಕೆಲ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ರಾಜ ರಘುನಾಥ ಭೂಪಾಲನಾದರೂ ಆ ರಾಜಗುರುಗಳಿಗೂ ಸನ್ಯಸ್ತ ಯುವಕರಾದ ಶ್ರೀ ರಾಘವೇಂದ್ರ ತೀರ್ಥರಿಗೂ ಪುನಃ ನಮಸ್ಕಾರ ಮಾಡಿ ಅನೇಕ ಭೂಮಾನ್ಯಗಳನ್ನಿತ್ತು ರತ್ನಾಭಿಷೇಕ ಮಾಡುತ್ತಾ ಸತ್ಕಾರ ಮಾಡಿ ಧನ್ಯತೆಯನ್ನು ಪಡೆದನು. ನೆರೆದಿದ್ದ ಸದಸ್ಯರೆಲ್ಲರೂ ಯತಿ ದ್ವಯರ ಹೆಸರಿನಿಂದ ದಿಕ್ಕುಗಳು ಮಾರ್ಮೋಳಗುವಂತೆ ಜಯ ಜಯಕಾರ ಮಾಡುತ್ತಾ ಹೊಗಳುತ್ತಾ ಧನ್ಯರಾದರು. ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಶಿಷ್ಯಗೆ ಪೀಠದ ಜವಾಬ್ದಾರಿಯನ್ನೆಲ್ಲ ಒಪ್ಪಿಸಿದರು. ಪರಂಪರೆಯಿಂದ ಬಂದ ಸಂಸ್ಥಾನದ ಮೂಲ ವಿಗ್ರಹಗಳಾದ ಮೂಲ ರಾಮಚಂದ್ರ, ದಿಗ್ವಿಜಯರಾಮ ಮತ್ತು ಜಯರಾಮ ವಿಗ್ರಹಗಳನ್ನು, ಎರಡೂ ವ್ಯಾಸ ಮುಷ್ಟಿಗೆಯನ್ನು, ರತ್ನಗರ್ಭ ಶಾಲಿಗ್ರಾಮ ಬಲ ಮುರಿಶಂಖಗಳನ್ನು ಇಟ್ಟಿದ್ದ ರಜತ ಪೆಟ್ಟಿಗೆ, ಸಮಸ್ತ ವೇದಾಂತ ವಹಿಗಳನ್ನು ಇಟ್ಟಿದ್ದ ರಜಪೆಟ್ಟಿಗೆ, ಶ್ವೇತಛತ್ರ, ಬಿಜಾಂಬರ, ಬಂಗಾರದ ಅಂಬಾರಿ, ಮೇನೆ, ಹಗಲು ದಿವಿಟ್ಟಿಗೆ, ಕರದೀಪ, 4 ವಿಧಮಂಗಳ ವ್ಯಾದಗಳು, ಶಂಖ, ಧವಳ, ಬೇರಿ, ಡಕ್ಕ, ಕಹಳೆ, ಹೀಗೆ ವಿಜಯವಾದ್ಯಗಳು, ಸ್ವರ್ಣ ಪಲ್ಲಕ್ಕಿ, ರಾಹುಕೇತು ವಾದ್ಯ, ಆನೆ ಮೊದಲಾದ ರಾಜಲಾಂಛನಗಳನ್ನು, 4 ಸ್ವರ್ಣರಜತ ದಂಡಧಾರಿಗಳನ್ನು, ತಾಳಸುತ್ತಿ ಪಾಠಕರು, ವಂದಿಮಾಗದರೆ ಮೊದಲಾದ ಸಮಸ್ತ ರಾಜವೈಭವಗಳನ್ನು ಅನುಗ್ರಹಿಸಿದರು.